5:15 ಟೈಮ್ ಈಗ. ಹಂಗಾಗಿ ನಮ್ಗೆ ಸ್ವಲ್ಪ ಆದ್ರೂ ಕೈಯೆಲ್ಲ ನೋವಾಗತ್ತೆ. ನಾನು ಇದೆಲ್ಲ ನಾನು ಕ್ಲೀನ್ ಆಗಿ ಕುಡ್ಸ್ಕೊಂಡು ಹೋಗ್ತೀನಿ. ಯಾವಾಗ್ಲೂ ಅಮಾವಾಸ್ಯೆ ಒಮ್ಮೆ ಒಂದ್ಸಲ ಮನೆಯಲ್ಲಿ ಅಮ್ಮ ಹೇಳ್ದಾಗ ಕ್ಲೀನ್ ಮಾಡಿರ್ತೀವಿ, ಮನೆ ಕಸ ಕೊಟ್ಟಿರ್ತೀವಿ. ಫಸ್ಟ್ ಟೈಮ್ ಈಗ ಟ್ರೈ ಮಾಡ್ತಾ ಇದೀನಿ. ಅಂದ್ರೆ ನಾವು ಲೋಡರ್ಸ್ ಅಲ್ಪ, ನಮ್ಗೆ ಏನಂತ ಯಾವ್ದು ಸೌಲಭ್ಯಗಳಿಲ್ಲ. ನಿಮ್ಮಲ್ಲೂ ಸಿಗರೇಟ್ ಅದೆಲ್ಲ ಅವ್ರ ಅಂಗಡಿ ಹತ್ರ ಇರೋದು. ಈಗ ಟ್ರೈನ್ ಬಂದು 5 ಕಾಲು. ಎಂತ ಚಳಿ ಅಂತ ಹೇಳಿದ್ರೆ ಕೈಯಲ್ಲಿ ಇಡ್ತಾ ಇದೆ. ಸಿಟಿಗೆ ಎಂಟ್ರಿ ಅದೇ ಹೇಗಾದ್ರೂ ಎದುರ್ತಾರೆ ಇಷ್ಟು ಬೇಗ ಅವರು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹೋಮ್ಮೇಕ್ ಸತಿ ಮಾತಾಡ್ತಾ ಇದೀನಿ. ಸೊ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು, ಸೊ ಯೂಶಲಿ ನೀವು ನೋಡಿರ್ಬೋದು ಸಂಜೆ ಹೊತ್ತು ನೈಟ್ ಹೊತ್ತಲ್ಲಿ ಎಲ್ಲ ಕಂಪ್ಲೀಟ್ ಸಿಟಿ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಎಲ್ಲದು ಅಂದ್ರೆ ಪ್ಲಾಸ್ಟಿಕ್ ಪೇಪರ್ ಅಂತ ಫುಲ್ಲು ಗಲೀಜಾಗಿರುತ್ತೆ. ಅದೇ ನೀವು ಬೆಳಗ್ಗೆ ಎದ್ದು ನೋಡಿದಾಗ ಒಂದು 9:30-10 ಗಂಟೆ ಅಷ್ಟೊತ್ತಿಗೆ ಕಂಪ್ಲೀಟ್ ಸಿಟಿ ಕ್ಲೀನ್ ಆಗಿರುತ್ತೆ. ನಾವು ಆ ಕ್ಲೀನ್ ನೋಡಿರ್ತೀವಿ. ಆ ಕ್ಲೀನ್ ನ ಹಿಂದೆ ಯಾರು ಇರ್ತಾರಲ್ಲ ಮಾಡಿದವರು, ಅದು ಶ್ರಮ ಆಗಿರ್ಬೋದು, ಅವ್ರ ಕಷ್ಟ ಆಗಿರ್ಬೋದು, ಯಾರು ಅದನ್ನ ನೋಟಿಸು ಮಾಡಿರಲ್ಲ, ಯಾರು ಅದ್ರ ಬಗ್ಗೆ ನಾವು ತಿಳ್ಕೊಬೇಕು ಅಂತ ಟ್ರೈ ಕೂಡ ಮಾಡಿರಲ್ಲ. ಸೊ ಅದಕ್ಕೆ ಇವತ್ತು ನಾನು ಆ ವಿಡಿಯೋ ಮಾಡ್ತಾ ಇದೀನಿ. ಅಂದ್ರೆ ಅವ್ರನ್ನ ಮೀಟ್ ಮಾಡಿ ಪ್ರತಿಯೊಂದನ್ನ ನಿಮ್ಗೆ ತಿಳಿಸ್ತೀನಿ. ಆಕ್ಚುಲಿ ಅವರು ಬಂದ್ರು ನೋಡಿ, 5:15 ಟೈಮ್ ಈಗ. ನಾವೆಲ್ಲ ಬಿಸ್ಕಿಟ್ ಹೊಕ್ಕೊಂಡು ಮಲ್ಕೊಂಡಿರ್ತೀವಿ. ಪಾಪ ಇವರು ಹೊಡ್ತಾ ಇದಾರೆ. ಬನ್ನಿ ಅವ್ರ ಹತ್ರ ಹೋಗೋಣ. ಹೆಂಗೆ ಎಕಡೆ ಹೋಗ್ತೈತೆ ದುರ್ಗಕ್ಕೂ ಆಗ್ತೀರ. ನಾನು ಇವತ್ತು ಎಷ್ಟಂದ್ರೆ ಅಲಾರಾಮ್ ಇಟ್ಕೊಂಡು 5 ಗಂಟೆಗೆ ಎದ್ದೆ. ನಾನು ಒಂದ್ ದಿವಸ ಎದ್ದೆ, ನನಗೆ ಆಗಿಲ್ಲ. ನನಗೆ ಕೈಯೆಲ್ಲ ಒಂಥರ, ಅದು ಚಳಿ ಬೇರೆ ಈಗ. ಅದೇ ನೀವು ಡೈಲಿ ಎದ್ದೇಳ್ತಿರಲ್ಲ ಹೆಂಗೆ ಅಂತ. ಅದೇ ನೋಡಪ್ಪ, 25 ವರ್ಷದಿಂದ 2000 ಇಸ್ವಿಯಲ್ಲಿ ಅವಾಗಿಂದ ನಾವು ಕೆಲಸ ಸೇರಿದಂಗ ಅಭ್ಯಾಸ ಆಗ್ಬಿಟ್ಟಿದೆ. ಡೈಲಿ 4 ಗಂಟೆಗೆ 4:15 ತರ್ತೀನಿ. ವಜೆ ಇದೆ, ಇದು ವಜೆ ಇದೆ. ನಾವು ಅಭ್ಯಾಸ ಮಾಡ್ದಂಗೆ ಈಗ ನಾನು ಗೂಡ್ಸ್ಕೊಂಡು ಎತ್ತಾಕೊಂಡ್ ಬರ್ತಾ ಇರ್ತೀನಲ್ಲ, ಅವಾಗ ರೂಢಿ ಆಗತ್ತೆ. ಹಂಗಾಗಿ ನಮ್ಗೆ ಸ್ವಲ್ಪ ಆದ್ರೂ ಕೈಯೆಲ್ಲ ನೋವಾಗತ್ತೆ. ಸೈಡಿಗೆ ಮೇಸ್ತ್ರಿ ಬರ್ತಾರೆ, ಅವರು ಬಂದು ನಮ್ಗೆ ಅಟೆಂಡೆನ್ಸ್ ಫೋಟೋ ತಕ್ಕಂತಾರೆ. ಅವ್ರು ಡೈಲಿ ಈ ಮುಂಚೆ ಹೆಸರು ಕೂಗೋರು, ಈ ಸ್ಕೂಲ್ ನಲ್ಲಿ ಮಕ್ಳಿಗೆ ಹೆಸರು ಕೂಗ್ತಾರಲ್ಲ, ಅದು ಬೇರೆ. ಡೈಲಿ ಆತರ ಫೋಟೋ ತೆಗೆದು ಹೋದ್ರೆ ನಮ್ ಕೆಲ್ಸ ನಾವು ಮಾಡ್ತಾ ಇದ್ರು. ಮೇಸ್ತ್ರಿ ಬಂದಿಲ್ಲ ಅಂದ್ರೆ ಅವತ್ತು ಬಂದಿಲ್ಲ ಅಂತ ಲೆಕ್ಕ. ಅದಕ್ಕೆ ನಾವು ಫೋನ್ ಮಾಡಿ ಹೇಳ್ತೀವಿ. ಎಷ್ಟೇ ಕೆಲಸ ಮಾಡೋ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಣಪ್ಪ, ಡೈಲಿ ಗುಡ್ಸಿ ಎತ್ತಾಕಿದ್ರೆ ಈಗ ಸ್ವಲ್ಪ ಪರವಾಗಿಲ್ಲ. ಯಾರೋ ನೋಡಿ ಏನೋ ಪಾಪ ಅಮ್ಮ ಡೈಲಿ ಕಸ ಗುಡ್ಸ್ಕೊಂಡು ಹೋಗತ್ತೆ, ತುಂಬಾ ಇರೋದು. ಈಗ ನಿನ್ನೆಯಿಂದ ಸ್ವಲ್ಪ ಕಮ್ಮಿ ಆಗಿತ್ತು. ನನ್ನ ಹೆಸರು ಗಾಯತ್ರಮ್ಮ ಅಂತ, ನಮ್ಮೂರು ಶಿವಮೊಗ್ಗ. ನನಗೆ ಈಗ ನಡೀತಾ ಇರೋದು 52 ವರ್ಷ. ನನ್ ಕೆಲ್ಸಕ್ಕೆ ಸೇರಿತ್ತು 2000 ಇಸ್ವಿಯಿಂದ. 2000 ಇಸ್ವಿಯಿಂದ 10 ವರ್ಷ ಅಮ್ಮಂದಿ ಕೆಲಸ ಮಾಡಿದೆ, ಬದ್ಲಿ ಕೆಲಸ. ನಮ್ಗೆ ಗಂಟೆ ಗಾಡಿ ಕೆಲಸ ಮಾಡೋದು ನಮ್ಗೆ ಪರ್ಮಿಟ್ ಮಾಡಲ್ಲ. ಅದು ನಮ್ ಸ್ವಂತದ್ದು. ಸಂಬಳ 10,000 20,000 ಇದೆ. HR ಅಂತ 10,000 ಹಿಡಿತಾರೆ. 10,000 ಸಂಬಳನೇ ಬಿಲ್ ಆಗೋದು. ಆದ್ರೆ 6 ತಿಂಗಳಿಗೆ ವರ್ಷಕ್ಕೆ ಬಿಲ್ ಆಗೋದು. ಅದ್ರಲ್ಲಿ ನಾವ್ ಹೆಂಗ್ ಜೀವನ ಮಾಡಿದೀವಿ ಅಂತೇಳಿ ಇಲ್ಲೇ ಈಗ ಕೆಲಸ ಮಾಡ್ತಾ 4 ವರ್ಷದಿಂದ ಮಾಡ್ತಾ ಇದೀನಪ್ಪ. ನಮ್ ಕೆಲ್ಸದಿಗೆ ಏನ್ ತೊಂದ್ರೆ ಇಲ್ಲ, ಪೇಮೆಂಟ್ ಎಲ್ಲ ಆಗ್ತಿದೆ. ESC BF ಎಲ್ಲ ಹಿಡಿದು ಕರೆಕ್ಟ್ ಕೆಲಸ ಮಾಡ್ಬೇಕು. ಈಗ ಬೋನಸ್ ಅಂತ ಕೊಡ್ತಾರ ಹಬ್ಬಕ್ಕೆ? ಏನಿಲ್ಲ, ಬೋನಸ್ ಇಲ್ಲ. ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತೀನಿ ನಾನು. ಎದ್ದಿ ಕೈಕಾಲ್ ಮುಖ ತೊಳ್ಕೊಂಡ್ ಬಂದು ಫಸ್ಟ್ ದೇವರಿಗೆ ನಾವು ದೇವರಿಗೆ ಫಸ್ಟ್ ಆರಾಧನೆ ಮಾಡ್ತೀನಿ. ಟೀ ಮಾಡ್ಕೊಂಡು ಕುಡ್ದು ಆಮೇಲೆ ನಾನು ರೆಡಿಯಾಗಿ 5:45 ಒಂದೊಂದ್ಸತಿ 6 ಗಂಟೆ ಆಗತ್ತೆ. ಯಾಕಂದ್ರೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡ್ ಬರಕ್ಕಂತ 6 ಗಂಟೆ ಆಗತ್ತೆ. ಒಂದೊಂದ್ಸತಿ 5:15 ಬಂದ್ಬಿಡ್ತೀನಿ. 9:00 ನಾಷ್ಟ ತಿಂತೀನಿ. ಒಂದೊಂದ್ಸತಿ ಹಸು ಆದ್ರೆ 9 ಗಂಟೆಗೆ ತಿಂಡಿ ತಿಂತೀನಿ. ಅಲ್ಲ, ತಿಂಡಿ ಏನಾದ್ರು ಕೊಡ್ತಾರ ಇವ್ರ ಕಡೆಯಿಂದ? ಏನು ಅಂತಾರಪ್ಪ, ನಾನು ಒಂದಿನಕ್ಕಾದ್ರೆ ನನ್ ತಂದು ಕೊಡಲ್ಲ. ಕಾರ್ಪೊರೇಷನ್ ಅವರು ಕೊಡ್ತಾ ಇದಾರೆ ಅಂತ ಹೇಳ್ತಿದ್ದಾರೆ.
ಬಟ್ ನಾನು ಅಲ್ಲಿ ಸಿದ್ದೇಶ್ ಸರ್ಕಲ್ಗೆ ಹೋಗತ್ತಂತೆ ತಿಂಡಿ, ನಾನು ಇಲ್ಲಿ ಕೆಲಸ ಮಾಡೋದು ಅಲ್ಲಿಗೆ ಹೋಗಕ್ಕಾಗತ್ತೇನಪ್ಪ, ಇಲ್ಲಿ ಬರಲ್ವಾ? ಇಲ್ಲಿ ಬರಲ್ಲ. ಅಂದ್ರೆ ನಾವ್ ಲೋಡರ್ಸ್ ಅಲ್ಪ, ನಮ್ಗೆ ಏನಂತ ಯಾವ್ದು ಸೌಲಭ್ಯಗಳಿಲ್ಲ, ಯಾವ್ದಿಲ್ಲ. ಮಾಡಿದ್ರೆ ನಮಗೆ ಕೂಲಿ, ಅದು ನಾವು ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಂಡ್ ಬಂದ್ರೆ ನಮ್ ಕೂಲಿ. ಏನೋ ಗೌರ್ಮೆಂಟ್ ಇದರಿಂದ ಒಂದು ದಿವಸ, ಒಂದ್ ತಿಂಗಳಿಗೆ ಒಂದ್ ದಿನ ಅಂತ ರಜೆ ಇದೆ, ಅದನ್ನು ನಾನು ಹಾಕಲ್ಲ. ಒಂದೇ ದಿನ ರಜೆನಾ? ಒಂದಿನ ಅಂತೆ, ತಿಂಗಳಿಗೆ ಒಂದು. ಈಗ ಒಂದ್ ದಿವಸ ಮೇಲ್ ಹಾಕಿದ್ರೆ ರಜಾ ಅದಿಲ್ಲ. ಅಲ್ಲ, ಹಾಕಿದ್ರೆ ಏನಾದ್ರು ಕಟ್ ಮಾಡ್ತಾರ ದುಡ್ಡು? ಒಂದ್ 5 ದಿವಸ ಈಗ ದೇವಸ್ಥಾನಕ್ಕೆ ಹೋಗಕ್ಕೆ ನಾನು 5 ದಿವಸ ರಜಾ ಕೇಳ್ಕೊಂತೀನಿ. ಅದ್ರಲ್ಲಿ ಪಾಪ ಅಮ್ಮ ಕರೆಕ್ಟ್ ಕೆಲಸ ಮಾಡತ್ತಂತ 1-2 ದಿವಸ 3 ದಿವಸ ಹಾಕ್ತಾರ. ನಮ್ಮ 2 ದಿವಸ 3 ದಿವಸದ ಸಂಬಳ ಕಟ್ ಆಗತ್ತೆ. ಈಗ ನೀವು ಇಲ್ಲಿ ಬಂದಿಲ್ಲ ಅಂದ್ರೆ ಈ ಜಾಗಕ್ಕೆ ಯಾರು ಬರ್ತಾರೆ? ಮತ್ತೆ ಯಾರಿಗಾರು ಬೇರೆಯವ್ರ ಕಳಿಸ್ತಾರೆ. ಮತ್ತೆ ಅವ್ರು ಮಾಡೋ ಜಾಗದಲ್ಲಿ ಭಾರತಿ ಕಲ್ಯಾಣಿ ಅವ್ರು ಮಾಡೋ ಜಾಗದಲ್ಲಿ ಇನ್ನೊಬ್ರು ಇದಾರಲ್ಲ, ಒಟ್ಟು 3 ಹೆಣ್ಮಕ್ಳು ಇದಾರೆ ಒಳಗೆ, ಒಬ್ರು ಕಳಿಸ್ತಾರೆ ಇಲ್ಲಿ. ಯಾಕಂದ್ರೆ ಇದು ಮೇನ್ ರೋಡ್ ಅಲ್ಲ, ಮೇನ್ ರೋಡ್, ಅದಕ್ಕೆ ಮೇನ್ ಬರ್ಲೇಬೇಕು. ನಮಗೆ ESC BF ಎಲ್ಲ ಕಟ್ಟಾಗಿ ನಮಗೆ ದಿನಕ್ಕೆ 580 ರೂಪಾಯಿ ಕೂಲಿಯಪ್ಪ. ESC BF ಕಟ್ಟಾಗಿ ಕರೆಕ್ಟ್ ನಾವು ಕೆಲಸ ಮಾಡ್ರೆ 18,174 ರೂಪಾಯಿ ಸಂಬಳ ಆಗತ್ತೆ. ಬೇರೆಯವರಿಗೆ ಪರ್ಮನೆಂಟ್ನವರಿಗೆ 40,000 ಇದೆ, 50,000 ಇದೆ, 70,000 ಇದೆ. ಮತ್ತೆ 7ನೇ ವೇತನ ಎಲ್ಲ ಸಂಬಳ, ಅವ್ರಿಗೆ ಸೌಲಭ್ಯಗಳು ಚೆನ್ನಾಗಿದೆ, ಮತ್ತೆ ಗೌರ್ಮೆಂಟ್ ರಜೆಗಳು ಇದಾವೆ. ಕ್ಲೀನ್ ಮಾಡ್ಬೇಕಾ? ಸರ್. ಅಲ್ಲಲ್ಲ, ಅಂದ್ರೆ ಇದು ಅದಕ್ಕೆ ನನಗೊಂದು ಡೌಟ್. ಯಾಕಂದ್ರೆ ಈಗ ಕೆಲಸ ಮಾಡ್ತಿರೋದ್ರಿಂದ ಈ ರೋಡ್ ಸೈಡ್ ಮಾತ್ರ ಮಾಡದ? ಇಲ್ಲ, ಇದು ಈ ಮೇಲಿಂದ ಕಸನು ಹೇಳ್ಕೋಬೇಕು. ಇದು ನಮಗೆ ಸೇರಿತ್ತಲ್ಲ, ಇದು ಇದಕ್ಕೆ ಸೇರಿದ್ದೆ ಅಂಗಡಿ ಅಲ್ವಾ, ಅದಕ್ಕೆ ಅದು ಸೇರತ್ತೆ. ಮತ್ತೆ ಅವ್ರ ಅಂಗಡಿಯವ್ರು ಬಂದು ಈಗ ನಾನು ಕೂಡ್ಸ್ಕೊಂಡೆ ದೂಡ್ತಾರೆ. ಈಗ ಅಕಸ್ಮಾತ್ ಇನ್ಸ್ಪೆಕ್ಟರ್ ಬಂದು ನೀವ್ ಮಾಡಿಲ್ಲ ಅಂತ ಮತ್ತೆ ನನ್ಗೆ ಗಾಯತ್ರಿ ಅಲ್ಲಿ ಯಾಕೆ ಕೆಲಸ ಮಾಡಿಲ್ಲ, ಅದಕ್ಕೆ ಯಾಕೆ ಬೇಕು, ಅದಕ್ಕೆ ಎಲ್ಲ ಗುಡ್ಸ್ಕೊಂಡ್ ಎತ್ತಕಂತೀವಿ. ಸ್ವಲ್ಪ ನೀವು ಸ್ವಲ್ಪ ಆದಷ್ಟು ಕ್ಲೀನ್ ಮಾಡ್ಕೊಳ್ಳಿ, ಎಲ್ಲ ಇವ್ರ ಕಡೆನೆ ಬಿಡ್ಬೇಡಿ. ಅದೇ ಆದಷ್ಟು ಅವ್ರ ಅಂಗಡಿ ಹತ್ರ, ಅವ್ರ ಶಾಪ್ ಹತ್ರ ಅವ್ರು ಕ್ಲೀನ್ ಮಾಡ್ಕೊಂಡ್ರೆ ನಿಮಗ್ ಸ್ವಲ್ಪ ಕಮ್ಮಿ ಆಗತ್ತೆ. ಇದೆಲ್ಲ ನೋಡ್ರಿ, ಅದೆಲ್ಲ ಇರೋದೇ ವಿಮಲ್ಲು, ಸಿಗರೇಟ್ ಅಂತವೇ ಇರೋದು. ವಿಮಲ್ಲು, ಸಿಗರೇಟು ಅದೆಲ್ಲ ಅವ್ರ ಅಂಗಡಿ ಹತ್ರ ಇರೋದು. ಅಕಸ್ಮಾತ್ ಅವ್ರು ಕ್ಲೀನ್ ಮಾಡಿಲ್ಲ ಅಂತಂದ್ರೆ ಅಲ್ಲಿ ಇವ್ರು ಇಲ್ಲಿ ಕ್ಲೀನ್ ಮಾಡಿದ್ಮೇಲೆ ಅದ್ ತೆಗ್ದಿ ಮತ್ತೆ ರೋಡಿ ಹಾಕ್ತಾರೆ. ಈ ರೋಡಿ ಹಾಕಿದ್ಮೇಲೆ ಯಾರು ಚೆಕಿಂಗ್ ಬಂದ್ರೆ ಮತ್ತೆ ಇವ್ರು ಕ್ಲೀನ್ ಮಾಡಿಲ್ಲ ಅಂತ ಇವ್ರಿಗೆ ಕೇಳ್ತಾರೆ. ಕ್ಲೀನ್ ಕಸ ನಾರ್ಮಲ್ ಓಕೆ, ಈ ಸಿಗರೇಟ್, ಈ ವಿಮಲ್ ಅದೆಲ್ಲ ಹಾಕ್ತಾರಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಕ್ ನಿಮ್ಗೆ ಏನ್ ಅನ್ಸತ್ತೆ? ಅಂದ್ರೆ ಮಳೆ ಬಂದ್ರೆ ಕಷ್ಟ ಆಗತ್ತೆ, ಮಳೆ ಅಂಟ್ಕೊಂಡ್ಬಿಡತ್ತಾ, ಅದು ಎಳೆಯೋ ತನಕ ನಾವು ಬಿಡಲ್ಲ, ಕೈಯೆಲ್ಲ ನೋವು ಬರುತ್ತೆ. ಈ ಬೇಸಿಗೆಯಲ್ಲಿ ಆದ್ರೆ ಕ್ಲೀನ್ ಆಗಿ ಹಿಂಗ್ ಕಸ ಹೇಳ್ಕೊಂಡ್ರೆ ಬರುತ್ತೆ, ಅದು ಮಾಡಿದ್ರೇನೆ ನಮಗೆ. ಇಲ್ಲಾಂದ್ರೆ ಇದು ಬೀಡ ಮತ್ತೆ ಸಿಗರೇಟು ಈ ಕಸ ಹೋಗಿಲ್ಲ ಅಂದ್ರೆ ಇನ್ಸ್ಪೆಕ್ಟರ್ ಹಂಗ ನೀವು ಅದು ಕಸ ಕೆಲಸ ಮಾಡಲ್ಲದ್ಮೇಲೆ ಯಾಕೆ ಬರ್ತೀರಾ? ಮೇನ್ ಅದೇ. ಈಗ ನೋಡ್ತಾ ಇರು, ನಾನು ಅಲ್ಲಿಂದ ಗೂಡ್ಸ್ಕೊಂಡ್ ಎತ್ತಕೊಂಡ್ ಬರ್ತಾ ಇರ್ತೀನಿ, ಗೂಡ್ಸ್ಕೊಂಡ್ ಹೋತ್ರುನು ಒಬ್ಬೊಬ್ರು ಮಕ್ಳು ತಿನ್ಕೊಂಡು ಗಂಡ್ ಮಕ್ಳೇ ದೊಡ್ಡವ್ರೆ ರೋಡ್ ತುಂಬಾ ಹಾಕ್ತಾರೆ. ಆದ್ರೆ ನಾನೇನ್ ಮಾಡದೇ ದೊಡ್ಡವರೇ ಇಲ್ಲ, ಸಣ್ಣ ಮಕ್ಳವ್ರು ಈಗ ಬುದ್ಧಿ ಸ್ವಲ್ಪ ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗಲ್ಲ. ಇನ್ನೊಂದು ನನಗೆ ಅನ್ಸಿದ್ದೇನಂದ್ರೆ, ಒಂದು ಇವರು ಅಟೆಂಡೆನ್ಸಿಗೆ ವಿಡಿಯೋ ಪ್ರೂಫ್ ತಗೊಂತಿರಲ್ಲ, ಆತರ ಇವ್ರು ಕ್ಲೀನ್ ಮಾಡಿದ್ದಕ್ಕೂ ಒಬ್ಬನ ಕ್ಯಾಮ್ರಾಮನ್ ಇಟ್ಟು ಹಿಂದ್ಗಡೆ ಫುಲ್ ವಿಡಿಯೋ ತಕೊಂಡ್ಬಿಡ್ರಿ. ಯಾಕಂದ್ರೆ ಇವ್ರು ಕ್ಲೀನ್ ಮಾಡಿದ್ಮೇಲೆ ಕಸ ಹಾಕಿದ್ರು ಇವ್ರ ಮೇಲೆ ಬರುತ್ತೆ ಪಾಪ ಅಲ್ವಾ? ಕ್ಲೀನ್ ಮಾಡ್ತಾ ಒಂದು ವಿಡಿಯೋ ತಕೊಂಡ್ ಹೋಗ್ಬಿಟ್ರೆ, ನೋಡಿ ನಾನು ಕ್ಲೀನ್ ಮಾಡಿನಪ್ಪ ಇವತ್ತಿನ ಡೇಟಿಗೆ ಇಷ್ಟೇ, ಇದ್ರ ಮೇಲೆ ಬಂದಿದ್ದು ನನಗೆ ಗೊತ್ತಿಲ್ಲ. ಅದು ಕರೆಕ್ಟ್ ಅಪ್ಪ. ಇನ್ಮೇಲೆ ನಾವು ಈಗ 10 ಗಂಟೆ ಮೇಲೆ 9 ಗಂಟೆ ಅಂತಂದ್ರೆ ನಮ್ದು ಲೆಕ್ಕಾಚಾರ ಅಲ್ಲ. ಈಗ 6 ಗಂಟೆ 6 ಕಾಲಿಂದ ನಮ್ದು ಆ ರೂಲ್ಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಮಾಡಕ್ ಆಗಲ್ಲ. ಬಟ್ ನಾನು ಹೇಳ್ತಿರೋದು ಹೌದು. ಆದ್ರೆ ನಮ್ಗೆ ಪಾಪ ಕೆಲಸದಿಂದ ಹೆಲ್ತ್ ಇನ್ಸ್ಪೆಕ್ಟರ್ ಕಡೆಯಿಂದ, ಮೇಸರ್ ಕಡೆಯಿಂದ ಯಾವ್ದು ನಮ್ಗೆ ತೊಂದ್ರೆ ಇಲ್ಲಪ್ಪ. ಒಂದ್ ನಿಮಿಷ ಕೊಡಿ, ನಾನ್ ಟ್ರೈ ಮಾಡಿ ನೋಡ್ತೀನಿ. ಮಾಡಿ. ಯಾವಾಗ್ಲೂ ಅಮಾವಾಸ್ಯೆ ಒಮ್ಮೆ ಒಂದ್ಸಲ ಮನೆಯಲ್ಲಿ ಅಮ್ಮ ಹೇಳ್ದಾಗ ಕ್ಲೀನ್ ಮಾಡಿರ್ತೀವಿ, ಮನೆ ಕಸ ಗುಡ್ಸಿರ್ತೀವಿ. ಫಸ್ಟ್ ಟೈಮ್ ಈಗ ಟ್ರೈ ಮಾಡ್ತಾ ಇದೀನಿ. ಯಾಕೋ ಇವತ್ತು ಒಂದ್ ದಿವಸ ಮಾಡಿ ನನಗೇನ್ ಅನ್ಸಲ್ಲ, ಬಟ್ ಇವ್ ಡೈಲಿ ಮಾಡ್ತಾರಲ್ಲ. ಹೌದು. ಬಟ್ ಅವ್ರು ನಮ್ ನೋಡಕ್ಕೆ ಕಷ್ಟ ಆಗ್ತದೆ, ಅವ್ರು ಡೈಲಿ ನಮಗ್ ಮಾಡಕ್ಕಾಗಲ್ಲ ಅಷ್ಟೇ.
ಅವ್ರು ನೋಡಿ ಅವ್ರು ಎಷ್ಟು ಆಕ್ಟಿವ್ ಇದಾರೆ. ಹಾಕಿರೋದು ಇಲ್ಲಿ ನೋಡಿ, ಏನೋ ಅನ್ನನ ಏನು ಗೊತ್ತಿಲ್ಲ, ಇನ್ನು ಹಂಗೆ ಹಾಕಿದ್ದಾರೆ. ಆಕ್ಚುಲಿ ಇದು ಹಾಕ್ಬಾರ್ದಲ್ವಾ? ಅಕ್ಕ ಎಲ್ಲಿ ನೋಡಿ ನೀವು ಇಟ್ಟಿದ್ರೆ ನಾಯಿಗಳು ಎಲ್ದಾಡಿ ಹಸೆ ಕಸದು ಒಂದ್ ಕವರಲ್ಲಿ ಕಟ್ಬೇಕಂತ ಮೊನ್ನೆ ಮಾಹಿತಿ ಹೇಳಿದ್ರು. ಅದನ್ನ ಹಸೆ ಕಸ ಒಂದ್ ಕವರಲ್ಲಿ ಕಟ್ಟಿ, ಒಣ ಕಸ ಕವರಲ್ಲಿ ಕಟ್ರೆ ಒಂದೇ ಕವರಿಗೆ ಹಾಕಿಡ್ರಿ, ನಾವ್ ತಗೊಂಡೋಗ್ತಿವಿ. ಅದು ಅವ್ರು ಗಾಡಿಯವ್ರು ಹಾಕೊಂಡೋಗಿ ಅಲ್ಲಿ ಅವ್ರು ಬೇರೆ ಬೇರೆ ಮಾಡ್ಕೊಂತಾರೆ. ನಾನು ಇವತ್ತು ನಾಯಿಗಳು ಎಳ್ದಾಡಿದಕ್ಕೆ ಇವತ್ತು ನೋಡಿದ್ದೀನಿ ನಾನು. ನಾಳೆಯಿಂದ ಹಂಗೆ ಮಾಡಕ್ಕ. ಆಮೇಲೆ ಅದು ಮಾತ್ರ ಅಂತಲ್ಲ, ಇವ್ರು ಕ್ಲೀನ್ ಮಾಡೋರಿಗೂ ಪಾಪ ಇವ್ರಿಗೂ ತೊಂದರೆ ಆಗತ್ತೆ. ಹಬ್ಬ ಟೈಮ್ ಅಲ್ಲಿ ಎಲ್ಲ ಜಾಸ್ತಿ ಹಬ್ಬ ಟೈಮಲ್ಲಿ ದೀಪಾವಳಿ ಹಬ್ಬ, ದಸರಾ ಹಬ್ಬದಲ್ಲಿ ಪಟಾಕಿ ಅಪ್ಪ ಗಾಡಿ ಬರುತ್ತೆ, ಸಿಗತ್ತೆ ಅವಾಗ ಪಟಾಕಿ ಕಸ, ಕುಂಬಳಕಾಯಿ, ಬಾಳೆಕಾಯಿ, ಮತ್ತೆ ಮಾವಿನ ಸೊಪ್ಪು. ದೀಪಾವಳಿ ಹಬ್ಬ ಮಾಡಿದಾರೆ, ಆ ಮಾವಿನ ಸೊಪ್ಪು ಇನ್ನೂ ತೆಗ್ದಿಲ್ಲ ನೋಡಿ, ಹಂಗೆ ಐತೆ. ಹಾಕ್ತಾರೆ ಅವರು. ಈಗ ನಾನು ಕೆಲಸ ಮಾಡ್ಕೊಂಡು ಹೋಗಿದ್ದೀನ, ಈಗ ಅದು ತೆಗೆದಲ್ಲಿ ಹಾಕಿದ್ರೆ ಅಲ್ಲೇ ಅಲ್ಲಪ್ಪ. ಬೆಳಗಿಗೆ ಹಬ್ಬ ಆಗಿ ಈಗ 2 ತಿಂಗಳು ಆಗ್ತಾ ಬಂತು, ಇನ್ನೂ ಇಟ್ಕೊಂಡಿದಾರ ಅವ್ರು. ಕುರಿಗಳ ಅವಿವು ಕಡಿಯೋದು ಮಾರಿ ಹಬ್ಬದಲ್ಲಿ ಕುರಿ ಎಲ್ಲ ಕಡಿತಾರ, ಮೂಳೆ ಅದು ಇದು. ಅಯ್ಯಪ್ಪ ಕಸ ಬಾಳ ಸಿಗತ್ತೆ. ಚಿನ್ನಿದೆಲ್ಲ ಹಾಕ್ತಾರೆ. ಹೌದಾ? ಮೂಳೆ ಗಿಳೆ ಎಲ್ಲ ಹಾಕ್ತಾರೆ. ಅದು ತಗೊಂಡೋಗಿ ಹಾಕ್ತೀನಿ ಅಂದ್ರೆ ಏನಮ್ಮ ಇದು ಕವರ್ ಕಟ್ಟಿ ಹಾಕ್ರಿ, ಹಿಂಗೆಲ್ಲ ಹಾಕ್ಬಿಡ್ರಿ, ನೀವಿರೋದು ಯಾತಿಕಂತ ದಬಾಯಿಸ್ತಿದ್ರು. ಈಗ ನಾವು ಮಾಹಿತಿ ಎಲ್ಲ ತಿಳ್ಕೊಂಡಿದ್ಮೇಲೆ ಗೊತ್ತಾಗಿರತ್ತೆ ನೋಡಿ ಈಗ ಜನಕ್ಕೆ. ಕಸ ಐತಿ ಈಗ ಎಷ್ಟು ಕ್ಲೀನ್ ಇದೆ ನೋಡಿ. ಒಂದ್ ನಿಮಿಷ ಹಂಗೆ ಕ್ಯಾಮ್ರಾ ಹಂಗೆ ಬಂತು. ಎಷ್ಟು ಗಲೀಜಿತ್ತು, ಈಗ ನೋಡಿ ಎಷ್ಟು ಕ್ಲೀನ್ ಇದೆ ಫುಲ್ಲು. ಇದೇ ಮತ್ತೆ ಸಂಜೆ ನೋಡಿ ಅದೇ ಪರಿಸ್ಥಿತಿ ಆಗಿರುತ್ತೆ. ಹೌದು. ಮತ್ತೆ ಸಾಯಂಕಾಲ ಬೇಡ, ಇನ್ನ ಅಂತ ಅರ್ಧ ಗಂಟೆಗೆ ನೋಡು. ಅರ್ಧ ಗಂಟೆ ಅಂತ ನೋಡು, ಅವ್ರು ಹೇಳ್ತಾರಲ್ಲ ಪಾಪ ತಿಳಿಯಲ್ಲ ಜನ. ಇಷ್ಟು ಕೆಲಸ ಮಾಡ್ಕೊಂಡು ಹೋಗ್ತಾರ ಅವ್ರು, ಪಾಪ ಹಾಕೋದು ಬೇಡ ಅಂತ ತಿಳಿಯಲ್ಲ, ಹಾಕ್ತಾರೆ. ಈ ಪಾರ್ಟಿ ಮಾಡ್ತಿರಲ್ಲ ಕೆಲಸ, ಇದು ಬಂದು ಮುನ್ಸಿಪಾಲಿಟಿಗೆ ಸೇರಿದಲ್ಲ. ಮಾಡ್ದೇನು ಹಂಗೆ ಹೋಗ್ಬೋದು, ಅದು ಅವಶ್ಯಕತೆನೂ ಇಲ್ಲ. ನಾನು ಇದಲ್ಲಿ ಹೇಳೋದೇನಂತ ಹೇಳಿದ್ರೆ, ಈಗ ಕಸ ಅಲ್ಲಿ ಕ್ಲೀನ್ ಮಾಡಿಲ್ಲ ಅಂತಂದ್ರೆ ಅವರಿಗೆ ಹೇಳ್ತಿರಲ್ಲ, ಕ್ಲೀನ್ ಮಾಡಿಲ್ಲ ಏನಂತ. ಈಗ ಗೌರ್ಮೆಂಟ್ ಇಂದ ಇರ್ಬೋದು, ಕ್ಲೀನ್ ಮಾಡಿಲ್ಲ, ಯಾಕೆ ಬಂದಿಲ್ಲ, ರಜಾ ಗಿಜಾ ಅಂತ ಈ ತರ ಎಕ್ಸ್ಟ್ರಾ ಮಾಡೋದನ್ನು ನೋಟಿಸ್ ಮಾಡ್ಬೇಕಾಗತ್ತೆ. ಇದು ಮುನ್ಸಿಪಾಲಿಟಿ ಸೇರಿದ್ದಲ್ಲ ಇದು, ಆದ್ರೂ ನಾನು ಮಾಡ್ತೀನಿ, ಬಂದಾಗಿಂದ ಮಾಡ್ತೀನಪ್ಪ. ತೋರಿಸ್ತೀವಿ ನೋಡು. ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ, ಅಲ್ಲಿ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಅಲ್ಲಿ ಹೇಳಿದಲ್ಲ ಒಬ್ರು ಕ್ಲೀನ್ ಮಾಡ್ತಾರೆ. ಬೆಳಗ್ಗೆ 4:15 ಹೋಗಿದ್ವಿ, ನನಗೆ ಗೊತ್ತಿಲ್ಲ ಬೆಳಗ್ಗೆ ಹೆಂಗಿರತ್ತೆ ಅಂತ. ಕ್ಲೀನ್ ಆದ್ಮೇಲೆ ನೋಡಿದೀವಿ ನಾವು ಅಷ್ಟೇ. ಆ ವಿಡಿಯೋನ ಇದ್ರ ಮೇಲೆ ಹಾಕ್ತೀನಿ ನೋಡಿ, ಎಷ್ಟು ಕಸಡ ಇರ್ಬೇಕು ಅಷ್ಟು ಕಸಡವಾಗಿದೆ. ಆ ನೀರು ಅದೇನೋ ಹೋಟೆಲ್ ಇದೆ ಅಲ್ಲಿ ಮುಂದೆ, ಅದ್ರಿಂದ ನೀರು ಬರುತ್ತೆ. ನೀರು, ವಿಮಲ, ಸಿಗರೇಟ್ ಪ್ರತಿಯೊಂದು ಮಿಕ್ಸ್ ಆಗಿ ಒಂಥರ ನಮ್ಗೆ ನೋಡಕ್ಕೆ ಒಂಥರ ನನಗೆ ಅಸಹ್ಯ ಆಗ್ತಿತ್ತು. ಅಯ್ಯೋ ತುಂಬಾ ಗಲೀಜು ತುಂಬಿ ಹೋಟ್ಲ ಎದುರುಗಡೆನೆ ಪಾಪ. ಅದೇ ಇವ್ರು ಹೇಳ್ಬೋದು, ನಿರ್ಮಲಮ್ಮ ಏನಿದು, ಬರ್ರಿ ತೋರಿಸಿ, ಇಲ್ಲಿ ನೀರು ತೋರಿಸಿ. ಅವ್ನು ನೋಡಿ ಕಿರಣ್ ಹೆಂಗ್ ಮಾಡಿದ್ದಾನೆ, ಫುಲ್ ಎಲ್ಲ ಪ್ರತಿಯೊಂದು ಮಿಕ್ಸ್ ಆಗ್ಬಿಟ್ಟಿರಲ್ಲ. ಆಕ್ಚುಲಿ ಸ್ಮೆಲ್ ಬರ್ತಾ ಇದೆಯಲ್ಲ, ಸ್ಮೆಲ್ ಹೋಟ್ಲದಲ್ಲ. ನನಗೆ ತುಂಬಾ ಅಂದ್ರೆ ಖುಷಿ ಆಯ್ತು. ನನಗೆ ಜೊತೆಲಿ ನೀವು ಬಂದು ನನಗೆ ಮಾಹಿತಿ ಎಲ್ಲ ಕೇಳಿದ್ದಕ್ಕೆ, ಕೆಲಸ ಮಾಡ್ತಿದ್ದು ತುಂಬಾ ಖುಷಿ ಆಯ್ತು. ನನಗೇನ್ ಬೇಜಾರು ಅನ್ಸ್ಲಿಲ್ಲ, ಯಾಕಂದ್ರೆ ನೀವ್ ಮಾಡೋದು ಒಳ್ಳೇದು. 4 ಜನ ಇಡೀ ಎಲ್ಲಾ ಕಡೆನೂ ಹೋಗತ್ತಲ್ಲ, ಅವ್ರು ತಿಳಿತಾರೆ, ಓ ಈ ಮಟ್ಟಿಗೆ ಈ ತರ ಅಂತ. ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಇರುತ್ತೆ ಅದ್ರಲ್ಲಿ, ಅರ್ಥ ಇಲ್ದವ್ರಿಗೆ ಹೇಳಿದ್ರು ಸಾಧ್ಯ ಇಲ್ಲ. ಹಂಗಾಗಿ ನನಗೆ ತುಂಬಾ ಖುಷಿ ಆಯ್ತು. ಇವತ್ತು ನೀವು ಬಂದು ಜೊತೆಲಿ ಇದ್ದಿದ್ದಕ್ಕೆ, ನನ್ ಜೊತೆಲಿನೇ ನೀವು ಕೆಲಸ ಮಾಡಿದೀರಾ, ನೀವು ಕೊಡ್ಸಿದ್ದೀರಾ. ಏನು ಕೆಲಸ ಮಾಡಿಲ್ಲ, ಏನು ಮಾಡಿಲ್ಲ, ಜಸ್ಟ್ ಅದು ಆದ್ರೂ ಜನರಿಗೆ ತಿಳಿಸಕ್ಕೆ ನಾನು ಜಸ್ಟ್ ಮಾಡಿದ್ದೆ. ಒಂದ್ 30 ಸೆಕೆಂಡ್ ಮಾಡಿದ. ಅದೇ ಅವಾಗ ಹೆಂಗೆ ಏನಂತ ನೀವ್ ಕೇಳಿದ್ರಿ, ನಾವು ಮಾತಾಡಿದೀವಿ. ನನಗೆ ತುಂಬಾ ಸಂತೋಷ ಆಯ್ತು. ಹಾಸ್ಪಿಟ್ಲಿಗಂತೂ ಭಗವಂತ ಇಷ್ಟವರೆಗೂ ಕಾಪಾಡಿದ್ದಾರೆ. ನಾನು ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್, ಮೊನ್ನೆ ಮಾತ್ರ ಈ ಮೇನ್ ರೋಡ್ಗೆ ಹಾಕಿದ್ದಾಗಿಂದ ನೀರ್ ಕುಡಿಯೋದು ಕಮ್ಮಿ ಆಗಿತ್ತು. ಅವಾಗ ರಕ್ತ ಎಲ್ಲ ಹೀರ್ಕೊಂಡ್ಬಿಡ್ತು, ನನಗೆ 1 ಡ್ರಾಪ್ಸ್ ರಕ್ತನೂ ಇದ್ದಿಲ್ಲ. ಅವಾಗ ಡಾಕ್ಟರ್ ಹತ್ರ ನೀರ್ ಕುಡಿಯಲ್ಲೇನಮ್ಮ ಅಂದ್ರು. ಇಲ್ಲ ಸರ್, ನನಗೆ ಮೇನ್ ರೋಡ್ಗೆ ಹಾಕಿದ್ಮೇಲೆ ನೀರ್ ಕುಡಿಯೋದು ಕಮ್ಮಿ ಮಾಡಿದೀನಿ, ಕುಡಿಬೇಕಣಮ್ಮ ಅಂದ್ರು. ಆಮೇಲೆ ಅದು ಇದೆಯಲ್ಲ ಗಾಡಿ ಅಂದ್ರೆ ನೀವು ತಳ್ಕೊಂಡು ಹೋಗ್ತಿರಲ್ಲ, ಅದ್ರ ಪಕ್ಕದಲ್ಲಿ ಏನಾದ್ರು ಅದು ವೆಲ್ಡಿಂಗ್ ತರ ಮಾಡಿ ಒಂದು ಬಾಟಲ್ ಇಡೋ ತರ ಅವರು ಮಾಡಿದ್ರೆ ಇಟ್ಕೊಂತೀನಿ. ಈಗ ಕವರ್ ಅಲ್ಲಿ ಇಟ್ಕೊಂತೀನಿ ಬಾಟ್ಲಿ, ಕವರ್ ಅಲ್ಲಿ ಒಳಗೆ ಇಟ್ಕೊಂಡಿರ್ತೀನಿ. ಬಾಟ್ಲಿ ಐತೆ,
ಇದು ಬಸ್ಸಿಗಳೆಲ್ಲ ಮಾಡಿರ್ತಾರಲ್ಲ ಸೈಡಿಗೆ. ಆತರ ಇದು ಹಾ ಹೌದು, ಅಣ್ಣನಿಗೆ ಹೇಳ್ತೀನಿ, ನಮ್ಮನೆ ಹತ್ರ ವೆಲ್ಡಿಂಗ್ ಶಾಪ್ ಕೆಲಸ ಮಾಡ್ತಾರೆ, ಅವಣ್ಣನಿಗೆ ಹೇಳ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೀವು ನೋಡಿರ್ಬೋದು ಅಂದ್ರೆ ಮಾರ್ನಿಂಗ್ 5:30 ಇಂದ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೀವಿ. ಕಂಪ್ಲೀಟ್ ಅವ್ರ ಎಕ್ಸ್ಪೀರಿಯನ್ಸ್ ನ ಅಂದ್ರೆ ಹೇಳಿದ್ದಾರೆ. ಅಂದ್ರೆ ಅವ್ರು ಎಷ್ಟು ಗಂಟೆಗೆ ಹೇಳ್ತಾರೆ, ಏನ್ ಮಾಡ್ತಾರೆ, ಆಮೇಲೆ ಜನರಿಂದ ಎಷ್ಟು ತೊಂದರೆ ಆಗ್ತಿದೆ ಅವ್ರ ಕೆಲ್ಸಕ್ಕೆ. ಎಲ್ಲಿ ಈಗ ಒಂದೇ ಸಲ ಆಗ ಕೆಲ್ಸನ ಡಬಲ್ ಆಗಿ ಅವ್ರು ಎಷ್ಟು ಕೆಲಸ ಮಾಡ್ತಾರೆ ಏನು ಅಂತ ಇದು ನೋಡಿ ನೀವು ಅಷ್ಟೇ ನೀವು ಮಾಡ್ತಿರೋ ಮಿಸ್ಟೇಕ್ಸ್ ಇರ್ಬೋದು, ನೀವು ಕಂಪ್ಲೀಟ್ ನಿಮಗೆ ಅವ್ರ ಬಾಯಿಂದಾನೆ ಹೇಳ್ತೀನಿ. ಸೊ ಅವ್ರು ಡೈರೆಕ್ಟ್ ಆಗಿ ಹೇಳಿದ್ದಾರೆ ಜನರಿಂದ ಯಾವ ತರ ಮಿಸ್ಟೇಕ್ಸ್ ಆಗ್ತಿದೆ, ತೊಂದರೆ ಆಗ್ತಿದೆ ಅಂತ. ದಯವಿಟ್ಟು ನೋಡಿ ನೀವು ಸ್ವಲ್ಪ ತಿದ್ಕೊಳ್ಳಿ. ಹಸಿ ಕಸ ಒಣ ಕಸ ಇರ್ಬೋದು, ಆ ಕಾನ್ಸೆಪ್ಟ್ ಇರ್ಬೋದು, ಆಮೇಲೆ ವಿಮಲ್ ಇರ್ಬೋದು, ಸಿಗರೇಟ್ಸ್ ಇರ್ಬೋದು ಅಲ್ಲೆಲ್ಲ ಎಸೆಯೋದು. ಆಮೇಲೆ ಶಾಪ್ ಓನರ್ಸ್, ರೋಡ್ ಸೈಡ್ ಯಾವ ಶಾಪ್ ಓನರ್ಸ್ ಇರ್ತಾರೆ ಅವರು ಅಷ್ಟೇ ಅಲ್ಲಿ ಬಂದು ವಿಸಿಟ್ ಮಾಡೋ ಕಸ್ಟಮರ್ಸ್ಗೆ ಆ ಕಸ ಇರ್ಬೋದು ಪ್ರತಿಯೊಂದನ್ನು ಒಂದು ಡಸ್ಟ್ಬಿನ್ ನ ಪ್ರೊವೈಡ್ ಮಾಡಿ ಅದರಲ್ಲೇ ಹಾಕ್ಸಿ ಆ ಕಸನ ಒಂದು ಕವರ್ಲಿ ಒಂದು ಡಸ್ಟ್ಬಿನ್ ಅಲ್ಲಿ ಹಾಕೊಂಡು ಗಂಟು ಕಟ್ಟಿಟ್ರೆ ಅವ್ರಿಗೆ ಇನ್ನೂ ಈಸಿ ಆಗುತ್ತೆ. ಇಷ್ಟ ಅದೇ ಅವಾಗಲೇ ಹೇಳ್ದಂಗೆ ಅವರು ಗೌರ್ಮೆಂಟ್ ಇಂದ ಸಂಬಳ ಕೊಡ್ತಾರೆ ಅಂತ ತೀರಾ ಇರಬರ ಕಸ ಎಲ್ಲ ಎಸೆಯೋದು ಇದು ಮಾಡೋದನ್ನ ಮಾಡಬೇಡಿ. ಇಷ್ಟು ಹೇಳಬಲ್ಲೆ ಅಷ್ಟೇ. ಥ್ಯಾಂಕ್ ಯು.